ಲಾಸ್ಟ್ 10 ಮ್ಯಾಚು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಲಿ ಒಂದೇ ಒಂದು ಗೆಲುವು 8 ಸೋಲು ಒಂದು ನೋ ರಿಸಲ್ಟ್ ಆಗಿದೆ. 8 ಸೋಲುಗಳು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಲಿ ಅಂದ್ರೆ IPL ಗಣನೆಗೆ ತಗೊಂಡು ನೋಡ್ತಾ ಅಂತಂದ್ರೆ ಇಂಡಿಯನ್ ಟೀಮ್ ಅಂತ ಬಂದಾಗ 3ನೇ ಸೋಲು ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಲಿ ಬಿಗ್ ಥಿಂಗ್ ಟು ಕ್ವೆಶನ್ ಆಗೋಗ್ಬಿಡಿದೆ. ಅವರೇ ಹೇಳಿದ್ದಾರೆ, ಅವ್ರ ಬಾಯಲ್ಲಿ ಹೇಳಿದ್ದಾರೆ ನೆನ್ನೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ, ದಿಸ್ ಈಸ್ ದ ಲೋಯೆಸ್ಟ್ ಪಾಯಿಂಟ್ ಇಂಡಿಯಾ ಗೋ. ಅಂದ್ರೆ ರೀಸೆಂಟ್ ಕ್ರಿಕೆಟ್ ನೋಡ್ತು ಅಂತ ಅಂದಾಗ ಒಂದು ಡೆಕೇಟ್ ತಗೊಂಡ್ಬಿಡಿಗರು, ಒಂದಲ್ಲ 2 ಡೆಕೇಟ್ ತಗೊಂಡ್ಬಿಡಿಗರು. ಇದು ಲೋಯೆಸ್ಟ್ ಪಾಯಿಂಟ್ ಇಂಡಿಯಾ ಕುಡ್ ಎವರ್ ಗೋ ಇನ್ T20 ಕ್ರಿಕೆಟ್. ಅವರ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಐರ್ಲೆಂಡ್ ಮೇಲೆ 2 ಮ್ಯಾಚ್ ಸೋಲೋದು, ಮತ್ತೆ ಅಲ್ಲಿ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನ ಸೋಲೋದು ಇದೆಯಲ್ಲ. ಸೊ ಇದು ನಾವು ಇಂಡಿಯಾದವರು ನೋಡೇ ಇಲ್ಲ ಇತಿಹಾಸದಲ್ಲಿ. ನಾವು ಹುಡ್ದಾಗಿಂದ ನೋಡಿಲ್ಲ ಅವರು ಈ ತರ ಐರ್ಲೆಂಡ್ ಮೇಲೆಲ್ಲ ಸೋತ್ಕೊಂಡು ಮತ್ತೆ ಬಂದ್ಬಿಟ್ಟು ಇಲ್ಲಿ ಸೋಲೋದು ಇದೆಯಲ್ಲ. ಒಬ್ಬ ಕ್ಯಾಪ್ಟನ್ ಈ ತರ ಟೀಮ್ನ ಕೆಳಗಾಕೋದಿದೆಯಲ್ಲ. ಸೊ ನನ್ನ ಪ್ರಕಾರ ಟೀಮ್ನ ಕೆಳಗಾಕಿದ್ರು ಅಂತ ಹೇಳ್ತೀನಿ. ನಿನ್ನೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಹೌದು ಟೀಮ್ ಸೋಲ್ತು, ಓಕೆ ಒಪ್ಕೊಬೇಕು, ಸೋತಿದೀವಿ. ಬಟ್ ಸೂರ್ಯಕುಮಾರ್ ಯಾದವ್ ಯಾವತ್ತೂ ಕೂಡ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಒಬ್ಬ ಪ್ಲೇಯರ್ನ ಪಿನ್ ಪಾಯಿಂಟ್ ಮಾಡ್ಬಿಟ್ಟು, ಅಂದ್ರೆ ಇವ್ರು ಪಿನ್ ಪಾಯಿಂಟ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ, ಪಿನ್ ಪಾಯಿಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಬಟ್ ಆದ್ರೂ ಪಿನ್ ಪಾಯಿಂಟ್ ಮಾಡ್ದಂಗೆ ಲೆಕ್ಕ ಅದು. ಸೊ ಅವ್ರು ಹೇಳಿರೋದು ಏನು ಗೊತ್ತಾ, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಏನಕ್ಕಪ್ಪ ಸೋತ್ರಿ ಅಂತ ಕೇಳಿದಾಗ ಅವ್ರು ಹೇಳಿರೋದು ಇದು, ಐ ಥಿಂಕ್ ವಿ ಆಲ್ ನೋ ವೇರ್ ಇಟ್ ವೆಂಟ್ ರಾಂಗ್. ಎಲ್ಲಿ ತಪ್ಪಾಯ್ತು ಅಂತ ನಮಗೆ ಗೊತ್ತು. ಬಟ್ ಐ ಡೋಂಟ್ ವಾಂಟ್ ಟು ಪಿನ್ ಪಾಯಿಂಟ್ ಅ ಪರ್ಟಿಕ್ಯುಲರ್ ಪ್ಲೇಯರ್. ಐ ವಾಸ್ ಲೈಕ್ಲಿ ಓಕೆ, is going to come back strong. After that no ball scenes, ಅದೇ ನೋ ಬಾಲ್ ಗಿಬಾಲ್ ಎಲ್ಲ ಹಾಕೊಂಡು 17ನೇ ಓವರ್ ಉಡಾಯಿಸ್ತು ಗುರು ನಮಗೆ ಮ್ಯಾಚು. ಪಿನ್ ಪಾಯಿಂಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು 17ನೇ ಓವರ್ ಉಡಾಯಿಸ್ತು ನಮಗೆ ಮ್ಯಾಚು. ಅಂದ್ರೆ 17ನೇ ಓವರ್ ಹಾಕಿರೋದು ಯಾರು ಅಂತ ಗೊತ್ತಿಲ್ವಾ ಜನಕ್ಕೆ? 17ನೇ ಓವರ್ ಹಾಕಿರೋದು ರವಿ ಬಿಷ್ಣಾಯ್ ಅಂತ ಎಲ್ಲರಿಗೂ ಕೂಡ ಗೊತ್ತು. 17ನೇ ಓವರ್ ಬಗ್ಗೆ ಮಾತಾಡ್ತೀರ ಅಂದ್ರೆ ರವಿ ಬಿಷ್ಣಾಯ್ ಬಗ್ಗೆನೇ ಮಾತಾಡ್ತಾರೆ. ಪರ್ಟಿಕ್ಯುಲರ್ಲಿ ಹೆಸರು ಹೇಳಿಲ್ಲ ಅಂತಂದ್ರೆ ಏನು ಅರ್ಥ ಆಗೋದಿಲ್ಲ ಜನಕ್ಕೆ. ಸೊ ರವಿ ಬಿಷ್ಣಾಯ್ ಬಗ್ಗೆ ಮಾತಾಡ್ಬಿಟ್ಟು ಅವ್ರು ನಾವು ನೋಬಾಲ್ ಮೇಲೆ ನೋಬಾಲ್ ಹಾಕ್ಬಿಟ್ರು, ನಮಗೆ ಸಿಕ್ಕಾಪಟ್ಟೆ ಹಾಂಟ್ ಆಗೋಗ್ಬಿಡ್ತು. ಒಂದು ನೋಬಾಲ್ಗೆ ತಿದ್ಗಂತಾರೆ ಅಂತ ಅನ್ಕೊಂಡಿದೆ, ಫಸ್ಟ್ನೇ ನೋಬಾಲ್ಗೆ ತಿದ್ಗಂತಾರೆ ಅಂತ ಅನ್ಕೊಂಡಿದೆ. ಅಟ್ 6 ಕೂಡ ಹೋಯ್ತು ಫ್ರೀ ಹಿಟ್ ಅಲ್ಲಿ, ತಿದ್ಗಂತಾರೆ ಅಂತ ಅನ್ಕೊಂಡಿದೆ, ಮತ್ತೆ ನೋ ಬಾಲ್ನ ಹಾಕಿದ್ರು. ಸೊ ಇದು ಮ್ಯಾಚ್ ನಮಗೆ ಕಾಲೆತ್ತಿಸ್ಬಿಡ್ತು ಅಂತ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಒಬ್ಬ ಕ್ಯಾಪ್ಟನ್ ಮಾತಾಡಿದ್ದಾರೆ ಒಬ್ಬ ಪ್ಲೇಯರ್ ಬಗ್ಗೆ. ಸೊ ಕಾನ್ಫಿಡೆನ್ಸ್ ಲೋ ಆಗಿದೆ ಅನ್ನೋದು ಎದ್ದೆದ್ದಿ ಕಾಣಿಸ್ತಾ ಇದೆ. ಅಂಡ್ ಅವರೇ ಹೇಳಿದ್ರೆ ಇಂಡಿಯಾ ಈ ಪಾಯಿಂಟ್ ಅಲ್ಲಿ ಇದಕ್ಕಿಂತ ವರ್ಸ್ಟ್ ಆಗಿ ಹೋಗೋದಕ್ಕೆ ಆಗೋದಿಲ್ಲ. ಅಂಡ್ ನಾವು ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತೀವಿ, ನನಗೆ ಸ್ಪಿರಿಟ್ ಇದೆ, ಕಮ್ ಬ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಸ್ಪಿರಿಟ್. ಹೌದು ಅಬ್ವಿಯಸ್ಲಿ ಇರಲೇಬೇಕು, ಪಾಸಿಟಿವಿಟಿ ಅಂತೂ ಇರಲೇಬೇಕು. ಸೋತಿದ್ದೀವಿ ಅಂತ ಕುಗ್ಗೋ ಆಗಿಲ್ಲ. ಬಟ್ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿನ ಇವಾಗ ಒಂಥರ ಕ್ವಶನ್ ಬಂದ್ಬಿಟ್ಟಿದೆ. ಶ್ರೇಯಸ್ ಅಯ್ಯರ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ನಿನ್ನೆಯಿಂದ ಆಚೆಗೆ. ಸರ್ಪಂಚ್ ಸಾಬ್ ಏನ್ ಗುರು ನೀನು ಹಿಂಗಾಗಿ ಹೋಗ್ಬಿಟ್ಟಿದ್ಯಾ ನೀನು, ನಾವೇನೋ ಅನ್ಕೊಂಡ್ರೆ ನೀವೇನೋ ಹಿಂಗೆ ಮಾಡ್ತಿದ್ರಲ್ಲ, ಹಿಂಗೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಟ್ರೋಲ್ಗಳು. ಅಂಡ್ ರವಿ ಬಿಷ್ಣಾಯ್ನ ಪಾಯಿಂಟ್ ಔಟ್ ಮಾಡಿದ್ಲು. ಆದ್ರೆ ರವಿ ಬಿಷ್ಣಾಯ್ ಏನಕ್ಕೆ ಬೇಕಿತ್ತು ಟೀಮಿಗೆ? ಫಸ್ಟ್ ಆಫ್ ಆಲ್ ಏನು ಬೇರೆ ಯಾರು ಸ್ಪಿನ್ನರ್ಸ್ ಇರ್ಲಿಲ್ವಾ? ಕುಲ್ದೀಪ್ ಯಾದವ್ಗಿಂತ ಸ್ಪಿನ್ನರ್ ಬೇಕಿತ್ತಾ? ಅಥವಾ ಬೇರೆ ಯಾರು ಸ್ಪಿನ್ನರ್ಸ್ಗಳು T20ಯಲ್ಲಿ ಹೆಸರು ಮಾಡಿರುವಂಥ ಸ್ಪಿನ್ನರ್ಗಳು? ರವಿ ಬಿಷ್ಣಾಯ್ ತಗೊಳ್ಳಿ ನೀವು, ಈ IPL ಅಲ್ಲಿ ಏನು ಹೆಸರು ಮಾಡಿಲ್ಲ ಅವರು. ಸುಮ್ಮನೆ ಹೌದು ಟೀಮಲ್ಲಿ ಇದ್ರು, ಇಲ್ಲ ಅಂತಲ್ಲ, ಇಂಡಿಯನ್ ಟೀಮಲ್ಲಿ ಒಂದು ಸೆಂಟ್ರಲ್ ಇದ್ರು, ಕಳೆದ ಒಂದು 2-3 ವರ್ಷದಿಂದ ಸೆಂಟ್ರಲ್ ಏನು ಇದ್ದಾರೆ. ಬಟ್ ಅದನ್ನು ಕೂಡ IPL ಏನು ಫಾರ್ಮಲ್ಲಿ ಕಾಣಿಸ್ಕೊಂಡಿಲ್ಲ ರವಿ ಬಿಷ್ಣಾಯ್, ಸರಿಯಾಗಿ ಓಡಿಸ್ಕೊಂಡ್ರು IPL ಅಲ್ಲಿ. ಸೊ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವ್ರು 17ನೇ ಓವರ್ ಹಾಕ್ಸಿದ್ಯಲ್ಲ, ಅದು ಕ್ಯಾಪ್ಟನ್ಸಿ ಡಿಸಿಷನ್ ಗುರು. ಒಬ್ಬಿಯಸ್ಲಿ ಕ್ಯಾಪ್ಟನ್ಸಿಗಳ ಫ್ಲಾನು ಕೂಡ ಕಾಣಿಸ್ತಾ ಇದೆ, ಎದ್ದೆದ್ದಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತು ಅಂತಂದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳೋದು, ಐರ್ಲೆಂಡ್ ಸೀರೀಸ್ ಅಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳೋದು, ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಜಾಸ್ತಿ ಗೆಲ್ಲೋವಂಥ ಸರ್ಫೇಸ್ ಅಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳೋದು, ಅಂಡ್ ಬೌಲಿಂಗ್ ಸೆಕೆಂಡ್ ಮಾಡಿದ್ರೆ ಗೆಲ್ಲೋವಂಥ ಸರ್ಫೇಸ್ ಅಲ್ಲಿ, ಅಂದ್ರೆ ಚೇಸ್ ಮಾಡಿದ್ರೆ ಗೆಲ್ಲೋವಂಥ ಸರ್ಫೇಸ್ ಅಲ್ಲಿ, ಸರಿ ಎರಡು ಅದೇ ಹೇಳ್ದಲ್ವಾ, ಚೇಸ್ ಮಾಡಿದ್ರೆ ಗೆಲ್ಲೋವಂಥ ಸರ್ಫೇಸ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಒಂಥರ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅಂಡ್ ಮಳೆ ಬರುವಂಥ ಸಿಚುವೇಶನ್ ಇದ್ದಾಗ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡ್ಕೊಳೋದು. ಸೊ ಇದೆಲ್ಲ ಒಂಥರ ನೆಗ್ಲಿಜಿಬಲ್ ಮಾಡೋದಕ್ಕೆ ಆಗೋದಿಲ್ಲ ಗುರು. ಇದೆಲ್ಲ ಒಂದೊಂದು ಮ್ಯಾಚ್ನು ಕೂಡ ನೀವು ಗಣನೆಗೆ ತಗೊಂಡು ನೋಡಿ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ, ಲಾಸ್ಟ್ ಮ್ಯಾಚ್ ಸೋಲ್ಬೋದಾಗಿತ್ತು ಇಂಡಿಯಾ, ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಯಾಕಂದ್ರೆ ನಾವು ಅಮರಾಮರಿ ಸ್ಕೋರ್ ಏನು ನೋಡಿದಿಲ್ಲ, 200 ಮೇಲೆ ನೋಡಿದಿರಲಿಲ್ಲ. ಸೊ ಹೌದು ನೆನೆ ಬ್ಯಾಟಿಂಗ್ ಆಡಿದ್ದು ನೋಡ್ತಾರೆ, ಫಸ್ಟ್ 13 ಓವರ್ ಆಡಿದ್ದು ನೋಡ್ತಾರೆ 200 ಮೇಲೆ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ದಿತ್ತು. ಬಟ್ ಅದು ಆಗಲಿಲ್ಲ. ಸೊ ಅವ್ರು ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೇಕು. ಅಂಡ್ ಒಬ್ಬಿಯಸ್ಲಿ ಕ್ರೆಡಿಟ್ ಕೂಡ ಕೊಟ್ಟಿದ್ದಾರೆ ಓಪೋನೆಂಟ್ ಟೀಮಿಗೆ. ಅವರು ಪ್ಲಾನ್ನ ಜೊತೆಗೆ ಗ್ರೌಂಡ್ ಡೈಮೆನ್ಷನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಗ್ರೌಂಡ್ ಡೈಮೆನ್ಷನ್ ಬಗ್ಗೆ ಮತ್ತೆ ಬರ್ತಾ ಇದೆ ಇಲ್ಲಿ ಮಾತು. ಐರ್ಲೆಂಡ್ ಸೀರೀಸ್ ಅಲ್ಲೂ ಗ್ರೌಂಡ್ ಡೈಮೆನ್ಷನ್ ಬಗ್ಗೆ ಬಂದಿತ್ತು ಮಾತು. ಅಂಡ್ ಮ್ಯಾಂಚೆಸ್ಟರ್ ಮ್ಯಾಚ್ ಆದ್ಮೇಲೆ ಕೂಡ ಗ್ರೌಂಡ್ ಡೈಮೆನ್ಷನ್ ಬಗ್ಗೆ ಬಂದಿದೆ ಮ್ಯಾಚು. ಸೊ ಏನು ಚಿಕ್ಕ ಬೌಂಡ್ರೀಸ್ಗಳು ಕೊಟ್ಬಿಡ್ಬೇಕಾ? ಇಲ್ಲಿ ಇಂಡಿಯನ್ಸ್ ಆಡ್ತಿದ್ದಾರೆ ಅಂತಂದ್ರೆ ಏನು ಇಂಡಿಯನ್ ಸ್ಟೇಡಿಯಂ ತರ ಇಲ್ಲಿ 70 ಮೀಟರು 65 ಮೀಟರು ಈ ಥರ ಬೌಂಡ್ರೀಸ್ಗಳನ್ನ ಕೊಟ್ಬಿಡ್ಬೇಕಾ? ಲಾಂಗ್ ಬೌಂಡ್ರೀಸ್ ಅಡಾಪ್ಟ್ ಆಗಲೇಬೇಕು. ಯಾವ್ರು ಬಂದ್ರೆ ಇಲ್ಲಿ ಅಡಾಪ್ಟ್ ಆಗೋದಿಲ್ವಾ? ಇಂಡಿಯಾದಲ್ಲಿ ಬಂದ್ರೆ ಅವ್ರು ಅಡಾಪ್ಟ್ ಆಗೋದಿಲ್ವಾ? ಅವ್ರಿಗೆ ಈಸಿ ಅಡಾಪ್ಟ್ ಆಗೋದಕ್ಕೆ, ಯಾಕೆಂದ್ರೆ ಲಾಂಗ್ ಬೌಂಡ್ರೀಸ್ ಅಲ್ಲಿ ಆಡ್ತಾರೆ ಅವರು. ಐರ್ಲೆಂಡ್ ಅವ್ರಾಗಿರ್ಲಿ, ಇಂಗ್ಲೆಂಡ್ ಅವ್ರಾಗಿರ್ಲಿ, ನೋಡಿದ್ರಲ್ಲ ಮ್ಯಾಂಚೆಸ್ಟರ್ದು ಯಾವ ಥರ ಇತ್ತು ಅಂತ. ಆಮೇಲೆ ಹೆಕ್ಸಾಗಾನ್ ಬೌಂಡ್ರೀಸ್ ನೋಡಿದ್ರಲ್ಲ ಲಾಸ್ಟ್ ಮ್ಯಾಚಲ್ಲಿ ಯಾವ ಥರ ಇತ್ತು, ಲಾಸ್ಟ್ ಮ್ಯಾಚಲ್ಲಿ ಅದ್ಯಾವ ಥರ ಇತ್ತು ಅಂತ. ದೊಡ್ಡ ಬೌಂಡ್ರೀಸ್ಗಳು ಕ್ಲಿಯರ್ ಮಾಡೋಕೆ ಆಯ್ತಾ ಇಲ್ಲ ಇವರಿಗೆ ಅಲ್ಲಿ ಸಿಂಪಲ್ ಆಗಿ.
ಕ್ಲಿಯರ್ ಮಾಡಕ್ ಆಯ್ತಾ ಇಲ್ಲ, ಕೈ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯ್ತಾ ಇದ್ದಾರೆ, ಬೌಂಡ್ರಿಯಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯ್ತಾ ಇದ್ದಾರೆ. ನಾವು ಬೌಂಡ್ರಿ ಡೈಮೆನ್ಷನ್ಸ್ನ ಇವರಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಈ ಮ್ಯಾಚ್ನು ಕೂಡ ಅಂತ ಹೇಳಿದ್ದಾರೆ. ಸೊ ಇವರು ಟ್ಯಾಕ್ಟಿಕಲಿ ಮುಂದೆ ಇದ್ರು, ಟೆಕ್ನಿಕಲಿ ಮುಂದೆ ಇದ್ರು, ಸೊ ಅದಕ್ಕೋಸ್ಕರ ಗೆದ್ರು. ಆ್ಯಂಡ್ ನಮಗೆ 17ನೇ ಓವರು ಸಿಕ್ಕಾಪಟ್ಟೆ ಹಾಂಟ್ ಮಾಡ್ತು ಅಂತ ಡೈರೆಕ್ಟಾಗಿ ಅವ್ರ ಹೆಸರು ಹೇಳಿಲ್ಲ, ರವಿ ಬಿಷ್ಣೋಯ್ ಹೇಳಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಒಂಥರ ಎತ್ತಾಕಿದ್ದಾರೆ ಅಂತ ಹೇಳ್ಬೇಕು. ಮ್ಯಾಚು ಸೋತಿದ್ದೆ, ನಮಗೆಲ್ಲ ಗೊತ್ತು ಮ್ಯಾಚ್ ಏನಕ್ಕೆ ಸೋತ್ವಿ ಅಂತ, ಅದರಿಂದನೇ ಸೋತಿದ್ದು ಅಂತ. ಸೊ ನಾವು ಹೇಳೋದು ಬೇರೆ ಗುರು, ನಾವು ಜನ ಹೇಳೋದು ಬೇರೆ, ಫ್ಯಾನ್ಸ್ಗಳು ಹೇಳೋದು ಬೇರೆ. 17ನೇ ಓವರ್ ಯಾವನ್ ಗುರು ಅವನು ರವಿ ಬಿಷ್ಣೋಯ್ ನೀನ್ ಅಂತ ಬೈಯೋದು ಬೇರೆ, ಜನ ಬೈಯೋದು ಬೇರೆ. ಬಟ್ ಕ್ಯಾಪ್ಟನ್ ಬಂದ್ಬಿಟ್ಟು ಹೇಳೋದಿದೆಯಲ್ಲ 17ನೇ ಓವರಿಂದ ಮ್ಯಾಚ್ ಹೋಗ್ಬಿಡ್ತು ನಮಗೆ ಅಂತ ಹೇಳೋದಿದೆಯಲ್ಲ. ಸೊ ಒಂಥರ ನ್ಯೂಟ್ರಲ್ ಆಗಿ ಮಾತಾಡಬೇಕಾಗುತ್ತೆ. ಒಬ್ಬ ಪರ್ಟಿಕ್ಯುಲರ್ ಪ್ಲೇಯರ್ನ ಕೆಳಗಾಕಬಾರ್ದು. ಹೌದು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳಿರ್ಬೋದು, ಬಟ್ ಅವ್ರ ಹೆಸರೇ ಎತ್ತವಾಕ್ ಹೋಗ್ಬಾರ್ದು. ಹೌದು ಗುರು ಅವ್ರು ನೆಟ್ಟಗೆ ಆಡಲಿಲ್ಲ, ಅವ್ರು ಸಖತ್ತಾಗಿ ಆಡಿದ್ರು, ಇದೆಲ್ಲ ಓಕೆ. ಅವರು ಚೆನ್ನಾಗಿ ಅಡ್ಯಾಪ್ಟ್ ಮಾಡ್ಕೊಂಡ್ರು, ಅವ್ರ ಕಂಡೀಷನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರು, ಡೈಮೆನ್ಷನ್ಸ್ನ ಅರ್ಥ ಮಾಡ್ಕೊಂಡಿದ್ರು, ಇದೆಲ್ಲ ಓಕೆ. ಬಟ್ ಒಬ್ಬ ಪ್ಲೇಯರ್ ನಮ್ಮ ಬಗ್ಗೆ ಮಾತಾಡೋದಿದೆಯಲ್ಲ, ಇವ್ರು ಅವ್ರು ಹೇಳಿದ್ರು 17 ಓವರ್ ನಾನೇ ಮಾಡ್ತೀನಿ ಅಂತ ರವಿ ಬಿಷ್ಣೋಯ್. ಇಲ್ಲ ತಾನೆ, ಇವರೇ ತಾನೇ ಕೊಟ್ಟಿದ್ದು ಅಲ್ಲಿ 17 ಓವರ್ ಬಾಚನ ಮಾಡು ನೀನು ಅಂತ. ಅಲ್ಲಿ 31 ಓವರ್ ಹೊಡ್ಸ್ಕೊಂಡಿದ್ರು ಕೂಡ ಬಾಚನ ಮಾಡು ಅಂತ ಕೊಟ್ಬಿಟ್ಟು ಮೊದಲು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಬಂದ್ಬಿಟ್ಟು ಒಬ್ಬ ಪ್ಲೇಯರ್ನ ಕೆಳಗಾಕೋದಿದೆಯಲ್ಲ. ಸೊ ಇದು ನನ್ನ ಪ್ರಕಾರ ತಪ್ಪು. ಅಂಡ್ ಸೂರ್ಯಕುಮಾರ್ ಯಾದವ್ ಈ ಥರ ಕೆಲಸನ ಯಾವತ್ತೂ ಕೂಡ ಮಾಡಲ್ಲ. ಇನ್ಫ್ಯಾಕ್ಟ್ ಸೋಲ್ತಾನೆ ಇರಲ್ಲ ಇಂಡಿಯಾ ಮ್ಯಾಚ್ನ, ಎಲ್ಲೋ ರೇರಾಗಿ ಸೋಲ್ತಿದ್ದು, ಎಲ್ಲೋ 3-4 ಮ್ಯಾಚ್ ಸೋತಿರ್ಬೇಕಷ್ಟೇ ಅವ್ರ ಕ್ಯಾಪ್ಟನ್ಸಿಲಿ. ಸೊ ಸೋತ್ರೂ ಸಹ ಅವ್ರು ಬಂದ್ಬಿಟ್ಟು ಯಾವುದೋ ಪ್ಲೇಯರ್ ಬಗ್ಗೆ ಎತ್ತಿ ಮಾತಾಡ್ತಾ ಇರಲಿಲ್ಲ. ಸೊ ನಾವು ಆಸ್ ಎ ಟೀಮ್ ಚೆನ್ನಾಗಿ ಆಡಲಿಲ್ಲ, ಅಪೋನೆಂಟ್ ಚೆನ್ನಾಗಿ ಆಡಿದ್ರು, ಸೊ ಗೆದ್ರು ಅಷ್ಟೇ ಅಂತ ಮಾತಾಡ್ಬಿಟ್ಟು ಹೋಗೋರು. ಸೊ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ನನ್ನ ಪ್ರಕಾರ. ಆಸ್ ಎ ಕ್ಯಾಪ್ಟನ್ ಆದವನು, ಟೀಮ್ನ ಲೀಡ್ ಮಾಡ್ತಾ ಇರೋನು, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಏನೋ ಮಾತಾಡ್ಕೊಳ್ಳಿ, ನೀನಿದ ಕಡೆ ಮ್ಯಾಚ್ ಹತ್ತಿದ್ಲಿ, ನನ್ನ ಮಗನೇ ನೆಟ್ಗೆ ಹಾಕಿಲ್ಲ ಬೌಲಿಂಗ್ ನೀನು ಅಂತ. ಡ್ರೆಸ್ಸಿಂಗ್ ರೂಮಲ್ಲಿ 1000 ಮಾತಾಡ್ಕೊಳ್ಳಿ, ಪರ್ಸ್ನಲ್ ಆಗಿ 1000 ಮಾತಾಡ್ಕೊಳ್ಳಿ, ಬಟ್ ಪ್ರೆಸೆಂಟೇಷನಲ್ಲಿ ನನ್ನ ಪ್ರಕಾರ ಮಾತಾಡಬಾರ್ದು. ಇಲ್ಲ ಗುರು, ಶ್ರೇಯಸ್ ಅಯ್ಯರ್ನ ನಾವು ಈ ಥರ ನೋಡಿಲ್ಲ. ಯಾಕೋ ಆ ಪಂಜಾಬ್ ಕಿಂಗ್ಸಲ್ಲಿ ಅವ್ರಿಗೆ ಆ ಸೀರೀಸ್ ಆಫ್ 6 ಸೋಲ್ ಕಂಟಿನ್ಯೂಸ್ ಆಗಿ ಆಯ್ತಲ್ಲ. ಸೊ ಅದೆಲ್ಲ ಒಂಥರ ಯಾಕೋ ಒಂಥರ ಅದೇ ಫೇಸಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಯಾಕೋ ಮುಂಚೆ ಇದ್ದಂಥ ಶ್ರೇಯಸ್ ಅಯ್ಯರ್ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಒಂದು ಬೂಸ್ಟ್ ಅಪ್, ಅವ್ರು ನಡ್ಕೊಂಬತ್ತಿದ್ದ ರೀತಿ, ಅವರು ಮಾತಾಡ್ತಿದ್ದ ರೀತಿನೇ ಬೇರೆ. ಇವಾಗ ಕುಗ್ಗಿರೋಂಥ ಶ್ರೇಯಸ್ ಅಯ್ಯರ್ ಮಾತಾಡ್ತಿರೋ ರೀತಿ ಆಗಿರಲಿ, ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಯಾಕೋ. ಆ KKR ಇದ್ದಾಗ, ಮತ್ತು ಪಂಜಾಬ್ ಕಿಂಗ್ಸಲ್ಲಿ ಲಾಸ್ಟ್ ಸೀಸನ್ ಇದ್ದಾಗ, ಜೊತೆಗೆ ಈ ಸೀಸನು ಪಂಜಾಬ್ ಕಿಂಗ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಾಗ, ಸೊ ಕಾನ್ಫಿಡೆನ್ಸೇ ಬೇರೆ, ಒಂದು ಲೆವೆಲ್ ಆಫ್ ನೋಡ್ತಾ ಇದ್ದಿದ್ದ ರೀತಿನೇ ಬೇರೆ ಶ್ರೇಯಸ್ ಅಯ್ಯರ್ನ. ಸೊ ಇವಾಗ ಕಾನ್ಫಿಡೆನ್ಸು ಕೂಡ ಕಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಬಾಯಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ, ಹೆಂಗೆ ಬೂಸ್ಟ್ ಅಪ್ ಮಾಡ್ಕೊಂಡು ಬರ್ತೀನಿ ಅಂತ. ಬಟ್ ಒಳಗಡೆ ಹೇಳ್ತಾ ಇರುತ್ತೆ, ಏನು ಗುರು ಇದು ಈ ಥರ ಇಂಡಿಯಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆಯಲ್ಲ, ನನ್ನಿಂದ ಇಂಡಿಯಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆಯಲ್ಲ, ನನ್ನ ಕ್ಯಾಪ್ಟನ್ಸಿಂದ ಇಂಡಿಯಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆಯಲ್ಲ ಅಂತ ಒಳಗಡೆ ಅದು ಕೊರಿತಾನೆ ಇರುತ್ತೆ. ಸೊ ಇದರಿಂದ ಈಚೆಗಡೆ ಬರಲೇಬೇಕು ಶ್ರೇಯಸ್ ಅಯ್ಯರ್. ಸೊ ಹೌದು ಎಲ್ಲ ಬ್ಲೇಮ್ ಮಾಡ್ತಾರೆ, ಅದು ಅಕ್ಸೆಪ್ಟ್ ಮಾಡಲೇಬೇಕು. ಇಲ್ಲಿ ಹೌದು ಇಂಡಿಯಾ ಕೆಳಗಡೆ ಬಿದ್ದಿದೆ, ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಇಂಡಿಯಾ ಬಿದ್ದಿಲ್ಲ, ಕಮ್ ಬ್ಯಾಕ್ ಹಂಗೆ ಹಿಂಗೆ ಅದು ಇದು ಎಲ್ಲ ಕಮ್ ಬ್ಯಾಕ್ ಎಲ್ಲ ಓಕೆ, ಕಮ್ ಬ್ಯಾಕ್ ಮಾಡಲೇಬೇಕು. ಬಟ್ ಬಿದ್ದಿರೋದನ್ನ ಬಿದ್ದಿದೆ ಅಂತಲೇ ಹೇಳಬೇಕು. ಇವರೇ ಹೇಳಿದ್ದಾರೆ ಬಿದ್ದಿದೆ ಇಂಡಿಯಾ ಅಂತ. ನನ್ನ ಕ್ಯಾಪ್ಟನ್ಸಿಲಿ ಬಿದ್ದೋಗ್ಬಿಡ್ತಲ್ಲ, ಅದು ಖಂಡಿತ ಅವ್ರು ಫಾಲ್ಟ್ ಮಾಡ್ತಾನೆ ಇರುತ್ತೆ. ಸೊ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗಳಲ್ಲಿ ಒಬ್ಬ ಪ್ಲೇಯರ್ನ ಇನ್ ಕೇಸ್ ಮುಂದೆ ಸೋಲ್ತು ಅಂತ ಅಂದಾಗ ಪರ್ಟಿಕ್ಯುಲರಾಗೆ ಪಿನ್ ಪಾಯಿಂಟ್ ಮಾಡಿ ಇಂಡೈರೆಕ್ಟಾಗೆ ಮಾತಾಡದೇ ಇರಲಿ, ಈ ಥರ ಬುದ್ಧಿ ಶ್ರೇಯಸ್ ಅಯ್ಯರ್ಗೆ. ಹೌದು ಅವ್ರು ಡೈರೆಕ್ಟಾಗಿ ಏನು ಇರೋದೇ ಹೇಳ್ಬೋದು ಗುರು, ಬಟ್ ಆ ಥರ ಮಾತಾಡಬಾರ್ದು ಆಸ್ ಎ ಕ್ಯಾಪ್ಟನ್. ಅದೂ ಅದೇ ಹೇಳಿದ್ನಲ್ಲ, ಡ್ರೆಸ್ಸಿಂಗ್ ರೂಮಲ್ಲಿ 1000 ಮಾತಾಡ್ಕೊಳ್ಳಿ ಅಥವಾ ಬೈಲಿ, ಒಂದು ಏಟ್ ಹಾಕ್ಲಿ, ಬಟ್ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಅವಮಾನ ಆಗೋಗ್ಬಿಡುತ್ತೆ ಗುರು. ಬಿಷ್ಣೋಯ್ಗೆ ಕ್ಯಾಪ್ಟನ್ ನೋಡಿ ಈ ಥರ ಮಾತಾಡ್ತಾವ್ರೆ ಅಂತಂದರೆ ಯಾರಿಗೆ ತಾನೇ ಅವಮಾನ ಆಗೋದಿಲ್ಲ, ಖಂಡಿತ ಅವಮಾನ ಆಗುತ್ತೆ.